ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡುವಂತ ಕೆಲಸ ಆಗಿದೆ. ನೈತಿಕವಾಗಿ ಎಷ್ಟು ಮಟ್ಟಿಗೆ ನೋಡಿ, ನಾನು ನಿನ್ನೆ ಎಲ್ಲೋ ಒಂದು ಕಡೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ನೈತಿಕತೆಯ ಮತ್ತೊಂದು ಮುಖವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾಯಿದ್ರು. ದಯಾನಂದ್ ಅವರು ನನಗೆ ತುಂಬ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು, ಅವರ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ನೀವು ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರು ಹಾಕ್ಕೊಂಡಿದ್ದು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು. ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು, ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ. ಈ ಅಪರಾಧಕ್ಕೆ ನೀವು ಬೆಲೆ ಕೊಡದೆ ಹೋದರೆ, ಬೆಲೆ ತೆತ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಜನನೇ ನಿಮಗೆ ಬೆಲೆ ತೆತ್ತುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2ನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದ ಇನ್ಸಿಡೆಂಟಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ, ಅಪಚಾರ ಯಾವುದೇ ಸರ್ಕಾರಗಳು ಕೂಡ ಮಾಡೋದಿಲ್ಲ. ಇದನ್ನು ವಾಪಸ್ ತಗೊಂಡು ನೈತಿಕತೆ ಏನಾದ್ರು ಇದ್ದರೆ ದಯವಿಟ್ಟು ನೀವು ಇನ್ನೂ 100 ವರ್ಷ ಇರಿ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನಾವು ಯೋಚನೆ ಮಾಡಬೇಕಾಯ್ತದೆ. ಅನೇಕ ಉದಾಹರಣೆಗಳನ್ನು ನೀವು ಕೊಡ್ತಾ ಇದ್ದೀರಿ, ಅವ್ಯಾವು ಕೂಡ ಇದಕ್ಕೆ ಹೊಂದಿಕೆ ಹಾಕತಕ್ಕಂಥದ್ದಲ್ಲ. ಮುಗ್ಧ ಜೀವಿಗಳು, ಏನೂ ಇಲ್ದಿರ ಕ್ರಿಕೆಟ್ನಲ್ಲಿ ಕರ್ನಾಟಕ ಇಷ್ಟೊಂದು ಹೊಟ್ಟೆ ಮಟ್ಟಿಗೆ ಬಂತು ಅನ್ನೋ ಆನಂದದಿಂದ ಬಂತಂಥ ಅವ್ರ ಮನೆಗಳಿಗೆ ಸೂತಕದ ಛಾಯೆಯನ್ನು ಕೊಟ್ಟಿದ್ದೀರಿ. ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹತ್ತಿರದಲ್ಲಿ ನೋಡಿರೋದ್ರಿಂದ ಇದರ ಹೊಣೆಗಾರಿಕೆ ನಿಮ್ಮದು.